ನಮಸ್ತೆ. ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು. ಈ ದಿನದ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ, ನಾಳೆ ರಥಸಪ್ತಮಿ ಹಬ್ಬ ಬರ್ತಾ ಇದೆ. ಅದರ ಪೌರಾಣಿಕ ಹಿನ್ನೆಲೆ ಏನು, ಅದರ ಮಹತ್ವವೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಎಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳು. ಹೇಗೆ ನಮ್ಮ ಯುಗಾದಿ ಬಂದಾಗ ಹೊಸತನವನ್ನು ಹೊತ್ತು ತರುತ್ತೆಯೋ, ಅದಕ್ಕೆ ಬರುವ ರಥಸಪ್ತಮಿ ಹಳತರ ಜಾಗದಲ್ಲಿ ಹೊಸತನ್ನ ಬೆಳಕನ್ನು ಕೊಡುವ ಹಬ್ಬ ನಮ್ಮ ರಥಸಪ್ತಮಿ. ರಥಸಪ್ತಮಿ ಎಂದರೆ ಸೂರ್ಯ ಜಯಂತಿ. ಮಾಘ ಮಾಸ ಶುಕ್ಲ ಪಕ್ಷದ 7ನೇ ದಿನದಂದು ಆಚರಿಸುತ್ತಾರೆ. ಅಂದು ಸೂರ್ಯ ತನ್ನ 7 ಕುದುರೆಗಳ ರಥದೊಂದಿಗೆ ಉತ್ತರ ದಿಕ್ಕಿಗೆ ಪಯಣ ಆರಂಭಿಸುತ್ತಾನೆ ಎಂಬ ನಂಬಿಕೆ ಇದೆ. ಈ ದಿನ ಬೆಳಿಗ್ಗೆಯೇ ಎದ್ದು ಎಕ್ಕದ ಎಲೆಗಳ ತಂದು 7 ಎಕ್ಕದ ಎಲೆಗಳನ್ನು ನಮ್ಮ ಭುಜ, ತಲೆ, ತೊಡೆಯ ಮೇಲಿಟ್ಟು ಸ್ನಾನ ಮಾಡುವುದರಿಂದ 7 ಜನ್ಮಗಳ ಪಾಪ ನಾಶವಾಗಿ ಆರೋಗ್ಯ ದೊರಕುತ್ತದೆ ಎಂಬ ಪ್ರತೀತಿ ಇದೆ. ಮತ್ತು ಪೂಜೆಗೆ ನಾವು ರೆಡಿ ಮಾಡಿ ರಂಗವಲ್ಲಿ ಇಟ್ಟು ಸೂರ್ಯನಿಗೆ ಆರ್ಘ್ಯ ಬಿಟ್ಟು ನಮ್ಮ ಪೂಜೆಯನ್ನು ಮಾಡುವುದರಿಂದ ಸೂರ್ಯ ನಮಗೆ ಒಳ್ಳೆಯದನ್ನು ಮಾಡುತ್ತಾನೆ ಎಂಬ ರೂಢಿ ಇದೆ. ಮತ್ತು 108 ಸೂರ್ಯ ನಮಸ್ಕಾರ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಹೇಳುತ್ತಾರೆ. ರಥಸಪ್ತಮಿಯ ದಿನ ದಾನ ಧರ್ಮ ಮಾಡುವುದರಿಂದ ಆರೋಗ್ಯ ಆಯುಷ್ಯು ವೃದ್ಧಿಸಿ ಪಾಪ ವಿಮೋಚನೆಯಾಗುತ್ತದೆ ಎಂಬ ಪುರಾಣಗಳಲ್ಲಿ ನಾವು ಉಲ್ಲೇಖವಿರುವುದನ್ನು ತಿಳಿದಿದ್ದೇವೆ. ಮತ್ತು ಸೂರ್ಯನ ಹಬ್ಬ ಪೌರಾಣಿಕ ಹಿನ್ನೆಲೆ ಏನೆಂದರೆ, ಸೂರ್ಯನು 7 ಕುದುರೆಗಳ ಮೇಲೆ 7 ದಿನ ಸಂಚರಿಸುತ್ತಾನೆ. ಈ ಹಬ್ಬವು ವಸಂತ ಕಾಲದ ಆಗಮನವನ್ನು ಸೂಚಿಸುತ್ತದೆ. ಚಳಿಗಾಲದ ನಂತರ ಭೂಮಿಗೆ ಹೆಚ್ಚಿನ ಬೆಳಕು ಮತ್ತು ಶಾಖವನ್ನು ಸಿಗುತ್ತದೆ. ಇದರಿಂದ ನಾವು ಸೂರ್ಯದೇವನನ್ನು ಆರಾಧಿಸಬೇಕು. ಮತ್ತು ಎಕ್ಕದ ಮಹತ್ವವನ್ನು ತಿಳಿಸುತ್ತದೆ. ಅದರಲ್ಲಿರುವ ಆರೋಗ್ಯ ಗುಣವನ್ನು ತಿಳಿಸುತ್ತದೆ. ನಾವು ನಮ್ಮ ಆರೋಗ್ಯವನ್ನು, ಚರ್ಮ ನಿವಾರಣೆಯನ್ನು ಸಹ ಈ ಎಕ್ಕದ ಎಲೆಗಳ ಸ್ನಾನದಿಂದ ಪಡೆಯಬಹುದು. ನಾವು ಸೂರ್ಯನನ್ನು ಆರಾಧಿಸುವುದರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಇಲ್ಲಿ ಹೇಳಬಹುದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಸದ್ಯದಲ್ಲೇ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.